ಕನ್ನಡ ಕಿರುತೆರೆಗ ಮುದ್ದು ಲಕ್ಷ್ಮಿ ಧಾರಾವಾಹಿ ಯಾರಿಗೆ ತಾನೇ ನೆನಪಿಲ್ಲ ಹೇಳಿ. ಈ ಧಾರಾವಾಹಿ ಅನೇಕ ವರ್ಷಗಳ ಕಾಲ ಪ್ರಸಾರವಾಗಿತ್ತು. ಸ್ಟಾರ್ ಸುವರ್ಣದಲ್ಲಿ ಸೂಪರ್ ಡೂಪರ್ ಹಿಟ್ ಆದಂಥ ಈ ಸೀರಿಯಲ್ ಎಲ್ಲರಿಗೂ ನೆನಪಿದೆ. ಆದರೆ ಈ ಸೀರಿಯಲ್ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಕಾರಣ ಆ ಸೀರಿಯಲ್ನಲ್ಲಿ ಪಾತ್ರವನ್ನು ನಿಭಾಯಿಸಿದ ವ್ಯಕ್ತಿಯಿಂದ. ಹೌದು, ಅದು ಕೂಡ ಒಳ್ಳೆಯ ವಿಚಾರಕ್ಕಲ್ಲ, ಕೆಟ್ಟ ವಿಚಾರಕ್ಕೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ನಟರುಗಳಿಗೆ ಅದೇನಾಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಒಂದಲ್ಲ ಒಂದು ಪ್ರಕರಣಗಳಲ್ಲಿ ತಗಲಾಕಿಕೊಳ್ತಾ ಇದ್ದಾರೆ, ಒಂದಲ್ಲ ಒಂದು ಪ್ರಕರಣಗಳಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ. ಎಲ್ರಿಗೂ ಮಾದರಿ ಆಗಬೇಕಾಗಿದ್ದವರು, ಎಲ್ಲರಿಗೂ ಇಷ್ಟವಾಗಬೇಕಾಗಿದ್ದವರು ಸ್ಟಾರ್ ಆಗ್ತಾ ಇದ್ದ ಹಾಗೇನೆ, ಹೆಸರು ಮಾಡ್ತಾ ಇದ್ದ ಹಾಗೇನೆ ಇನ್ನಿಲ್ಲದಂಥ ಆರೋಪಗಳನ್ನು ಹೊತ್ತು ಜೈಲಿಗೆ ಹೋಗ್ತಾ ಇದ್ದಾರೆ ಅಥವಾ ಮನೆ ಸೇರ್ತಾ ಇದ್ದಾರೆ. ಇದೀಗ ಇದೇ ರೀತಿಯಾಗಿ ಕಿರುತೆರೆ ನಾಯಕ ನಟನೊಬ್ಬ ಜೈಲು ಸೇರಿದ್ದಾನೆ. ಪೊಲೀಸ್ ಸ್ಟೇಷನ್ನಲ್ಲಿ ಕೂತು ಕಣ್ಣೀರು ಹಾಕುವ ಪರಿಸ್ಥಿತಿ ಬಂದಿದೆ. ಅರೆ ಅಂಥದ್ದು ಏನಾಯಿತು ಅನ್ನೋದಾಗಿದ್ರೆ ಅದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಕಿರುತೆರೆಗ ಮುದ್ದು ಲಕ್ಷ್ಮಿ ಧಾರಾವಾಹಿ ಖ್ಯಾತಿಯ ಸ್ಟಾರ್ ನಟನನ್ನ ಆರ್ ನಗರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮುದ್ದು ಲಕ್ಷ್ಮಿ ಧಾರಾವಾಹಿಯಲ್ಲಿ ಮುಖ್ಯ ಭೂಮಿಕೆ ನಿರ್ವಹಿಸ್ತಾ ಇದ್ರು ನಟ ಚರಿತ್ ಬಾಳಪ್ಪ. ಇದೀಗ ಇದೇ ನಟನ ವಿರುದ್ಧ ಸಾಕಷ್ಟು ಗಂಭೀರವಾದಂಥ ಆರೋಪ ಕೇಳಿ ಬಂದಂಥ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಅಂದಹಾಗೆ ಈ ಆರೋಪ ಇದೇ ಮೊದಲೇನಲ್ಲ, ಈ ಹಿಂದೆಯೂ ಕೂಡ ಆರೋಪ ಬಂದಿತ್ತು. ಆಗಲೂ ಕೂಡ ಇದೇ ರೀತಿಯಾಗಿ ಲಾಕ್ ಆಗಿದ್ರು. ಆದರೆ ಅದಾದ್ಮೇಲೆ ಬುದ್ಧಿ ಕಲಿತಾರೆ, ಸರಿ ಹೋಗ್ತಾರೆ ಅಂತ ಭಾವಿಸಲಾಗಿತ್ತು. ಒಂದು ಹೆಣ್ಣಿನ ವ್ಯಾಮೋಹ ಅನ್ನೋದು ಒಬ್ಬನನ್ನ ನಡು ರೋಡಿಗೆ ತಂದು ನಿಲ್ಲಿಸಿಬಿಡುತ್ತೆ ಅನ್ನೋದಕ್ಕೆ ಈ ಚರಿತ್ರೆ ಉದಾಹರಣೆ. ಚಾರಿತ್ರ್ಯವೇ ಇಲ್ಲದ ಚರಿತ್ ಇದೀಗ ಪೊಲೀಸ್ ಸ್ಟೇಷನ್ನಲ್ಲಿ ಕುತ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿರೋದು ಆತನಿಗೆ ಆಕೆಯ ಮೇಲಿದ್ದಂಥ ವ್ಯಾಮೋಹ. ಹೌದು, ಕನ್ನಡ ಮುದ್ದುಲಕ್ಷ್ಮಿ ಸೇರಿದಂತೆ ಅನೇಕ ಸೀರಿಯಲ್ನಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ರು. ಆದರೆ ತನಗೆ ಪರಿಚಯವಿದ್ದ ಗೆಳತಿಗೆ ಲೈಂಗಿಕ ದೌರ್ಜನ್ಯ ಎಸಗಿರೋ ಆರೋಪ ಕೇಳಿಬಂದಿದೆ. ಪ್ರೀತಿಸ್ತೇನೆ ಅಂತ ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯ ಮಾಡಿದ್ದಾರೆ ಅಂತ ಗೆಳತಿ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಯುವತಿ ವಾಸ ಮಾಡ್ತಿದ್ದ ಮನೆಗೆ ನುಗ್ಗಿ ಸಹಚರರ ಜೊತೆ ಕಿರುಕುಳ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಯುವತಿ ಬಳಿ ಹಣಕ್ಕೂ ಬೇಡಿಕೆ ಇಟ್ಟಿದ್ರಂತೆ. ಹಣ ಕೊಡದೆ ಇದ್ರೆ ಖಾಸಗಿ ಫೋಟೋ ಮತ್ತು ವಿಡಿಯೋವನ್ನು ಹರಿಬಿಡ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ರಂತೆ. ಈ ಘಟನೆಯಲ್ಲಿ ನಟ ಚರಿತ್ ಬಾಳಪ್ಪರನ್ನ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ನಟ ಚರಿತ್ ಬಾಳಪ್ಪ ಪತ್ನಿಯಿಂದ ಡಿವೋರ್ಸ್ ಅನ್ನು ಪಡೆದಿದ್ದಾರಂತೆ. ಈ ಹಿಂದೆ ಚರಿತ್ ವಿರುದ್ಧವೇ ಪತ್ನಿ ದೂರು ನೀಡಿದ್ರು. ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಪರಿಹಾರ ಹಣಕ್ಕೆ ನೋಟಿಸ್ ಕೇಳಿದ್ದಕ್ಕೆ ಪತ್ನಿಗೆ ನಟ ಬೆದರಿಕೆ ಹಾಕಿದ್ರಂತೆ. ಈ ಬಗ್ಗೆ ಕಳೆದ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಎನ್ಸಿಆರ್ ದಾಖಲಾಗಿತ್ತು. ಆದರೆ ಈಗ ಮತ್ತೊಂದು ಹುಡುಗಿಯ ಜೊತೆಗೆ ಇದೇ ರೀತಿಯಾಗಿ ಮೋಸದಾಟ ಆಡೋದಕ್ಕೆ ಹೋಗಿ ತಗಲಾಕೊಂಡಿದ್ದಾನೆ. ಹೌದು, ಚರಿತ್ ಹೆಸರಿನಲ್ಲಿ ಮಾತ್ರ ಚರಿತ್ರೆ ಇದೆ, ಆದರೆ ಚರಿತ್ರೆ ಇದ್ಯಾವುದು ಕೂಡ ನೆಟ್ಟಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಹೆಣ್ಣಿನ ವ್ಯಾಮೋಹಕ್ಕೆ ಬಿದ್ದು ತನ್ನ ಸುಂದರವಾದಂಥ ಸಂಸಾರವನ್ನು ಹಾಳು ಮಾಡಿಕೊಂಡಿದ್ದು ಇದೇ ವ್ಯಕ್ತಿ. ಹೌದು, ಪ್ರೀತಿಸಿ ಮದುವೆ ಆಗಿದ್ದಂಥ ಹೆಂಡತಿಗೂ ಕೂಡ ಮಹಾ ಮೋಸ ಮಾಡಿದ್ದ. ಹೆಂಡತಿ ಮಕ್ಕಳನ್ನ ಅರ್ಧಕ್ಕೆ ಕೈ ಬಿಟ್ಟಿದ್ದ. ಅಷ್ಟೇ ಅಲ್ಲದೆ ಹೆಂಡತಿಗೆ ಮಹಾ ಮೋಸ ಕೂಡ ಮಾಡಿದ. ಈ ಹಿನ್ನೆಲೆಯಲ್ಲಿ ಪಾಪ ಹೆಂಡತಿ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಈತನಿಗೆ ಮದುವೆ ಆದ ದಿನದಿಂದಲೂ ಇನ್ನೊಬ್ಬ ಹೆಣ್ಣಿನ ಜೊತೆಗೆ ವ್ಯಾಮೋಹ, ಪ್ರೀತಿ, ಸಲ್ಲಾಪ ಇದೆಲ್ಲವೂ ಕೂಡ ಇತ್ತು. ಇದೆಲ್ಲವನ್ನ ನೋಡಿ ಸಾಕಾಗಿ ತನಗೆ ಈ ಗಂಡನೇ ಬೇಡ ಅಂತ ಆ ಹೆಂಡತಿ ನಿರ್ಧರಿಸಿದ್ಲು. ಆತ ಹೆಂಡತಿಗೂ ಕೂಡ ಈತ ನ್ಯಾಯ ಕೊಡಲಿಲ್ಲ, ಪ್ರೀತಿ ಕೊಡಲಿಲ್ಲ. ಈತ ಇಟ್ಕೊಂಡವಳಿಗೂ ಕೂಡ ನ್ಯಾಯ ಕೊಡಲಿಲ್ಲ, ಪ್ರೀತಿ ಕೊಡಲಿಲ್ಲ. ಯಾವುದೋ ಒಂದು ಹೆಣ್ಣಿನ ಸಹವಾಸ ಮಾಡಿ ಆಕೆಗೆ ದೈಹಿಕವಾಗಿ ನೋವಿಸಿ ಅದಾದ ನಂತರ ಖಾಸಗಿ ವಿಡಿಯೋಗಳನ್ನು ಕೂಡ ರೆಕಾರ್ಡ್ ಮಾಡಿಕೊಂಡು ಪ್ರತಿನಿತ್ಯವೂ ಕೂಡ ಈತ ಆಕೆಗೆ ಹಿಂಸೆಯನ್ನ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗ್ತಾ ಇದೆ. ಅದಲ್ಲದೆ ಆ ಹುಡುಗಿಗೆ ನಿನ್ನಿಂದ ನನ್ನ ಸಂಸಾರ ಹಾಳಾಯಿತು, ನಿನ್ನಿಂದ ನಾನು ನನ್ನ ಹೆಂಡತಿಯನ್ನು ಕೂಡ ಬಿಟ್ಟು ಬಂದೆ, ನಿನ್ನಿಂದ ನಾನು ಎಲ್ಲವನ್ನೂ ಕೂಡ ದಾನ ಮಾಡಿ ಬಂದೆ, ಆದರೆ ಈಗ ನೋಡಿದರೆ ನೀನೇ ನನಗೆ ಮೋಸ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇರುವಂಥ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ. ಇಲ್ಲಿ ಇಟ್ಕೊಂಡವಳು ಮೋಸ ಮಾಡಿದ್ಲೋ ಅಥವಾ ಇವನು ಮೋಸ ಮಾಡೋದ್ನೋ ಗೊತ್ತಿಲ್ಲ. ಆದರೆ ಈತನನ್ನೇ ನಂಬಿ ಮದುವೆ ಆಗಿದ್ದಂಥ ಹೆಂಡತಿಗೆ ಈತ ಮಹಾ ಮೋಸ ಮಾಡಿದ್ದ. ಪಾಪ ಜೀವನ ನಡೆಸೋದು ಕಷ್ಟ ಅಂತ ಆಕೆ ಕಣ್ಣೀರು ಹಾಕಿದ್ರೂ ಕೂಡ ಈತ ಕೇಳ್ಕೊಂಡಿರಲಿಲ್ಲ. ಮದುವೆ ಆಗಿರುವ ಹೆಂಡತಿ ಮನೆಯಲ್ಲಿ ಹೊರಗಡೆ ಓಡಾಡೋದಕ್ಕೆ ಇನ್ನೊಬ್ಳು ಅನ್ನುವಂಥ ಭಾವನೆ ಈತನಿಗಿತ್ತು. ಈತನನ್ನ ಒಬ್ಬ ಸೀರಿಯಲ್ನ ನಟ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಕೂಡ ನಾಚಿಕೆ ಆಗತ್ತೆ. ಯಾಕಂದರೆ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ನಟಿಸುವವರು ಯಾವಾಗಲೂ ಮಾದರಿ ಆಗಿರಬೇಕು. ಇವರಿಗೆ ಇವರದ್ದೇ ಆದಂಥ ಫ್ಯಾನ್ ಬೇಸಸ್ಗಳು ಕೂಡ ಇರುತ್ತೆ. ಇವರನ್ನು ನೋಡಿ ಇವರಂತೆ ಫಾಲೋ ಮಾಡುವವರು ಅನೇಕರು ಇರ್ತಾರೆ. ಆದರೆ ಇಂಥವರೇ ತೆರೆ ಮೇಲೆ ಒಂಥರ, ತೆರೆ ಹಿಂದೆ ಇನ್ನೊಂಥರ ಇದ್ರೆ ಇದೇ
ಥರ ಆಗೋದು. ಕಟ್ಕೊಂಡ ಹೆಂಡತಿಗೆ ಮೋಸ ಮಾಡಿದಂಥ ಕರ್ಮ ಈಗ ರಿಟರ್ನ್ ಆಗಿದೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ. ಯಾವ ಹುಡುಗಿಗಾಗಿ ಹೆಂಡತಿಯನ್ನ ಮಗನ್ನ ಬಿಟ್ಟು ಬಂದಿದ್ನೋ ಇವತ್ತು ಅದೇ ಹುಡುಗಿಯಿಂದ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದೇ ಹುಡುಗಿ ಹೋಗಿ ಪೊಲೀಸರ ಮುಂದೆ ಕಣ್ಣೀರು ಹಾಕಿ ಕಂಪ್ಲೇಂಟ್ ಕೊಟ್ಟಿದ್ರಿಂದ ಇದೀಗ ಈತನ ವಿರುದ್ಧ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ಳಲಾಗಿದೆ, ಜೈಲಿಗೆ ಕಳಿಸಲಾಗಿದೆ. ಹೀಗೆ ಬಟ್ಟೆ ಬದಲಿಸಿದ ಹಾಗೇನೆ ಹೆಂಡತಿಯನ್ನ, ಹೆಣ್ಣು ಮಕ್ಕಳನ್ನ, ಗರ್ಲ್ ಫ್ರೆಂಡನ್ನು ಬದಲು ಮಾಡುವಂಥ ಇಂಥವರಿಗೆ ತಕ್ಕ ಪಾಠ ಆಗಲೇಬೇಕು. ನಿಜವಾಗ್ಲೂ ಈತ ದೈಹಿಕವಾಗಿ ಹಿಂಸೆ ಮಾಡಿದ್ದಾನೋ ಅಥವಾ ಇಬ್ಬರ ಒಪ್ಪಿಗೆಯಿಂದೆಯೇ ಎಲ್ಲವೂ ನಡೆದೋಗಿತ್ತೋ ಗೊತ್ತಿಲ್ಲ. ಆದರೆ ಹೆಂಡತಿಗೆ ಮಾಡಿದಂಥ ಮಹಾ ಮೋಸ ಇದೇ ಜನ್ಮದಲ್ಲಿ ಈತನಿಗೆ ರಿಟರ್ನ್ ಆಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈತನ ವಿರುದ್ಧ ಕಠಿಣ ಕ್ರಮ ಆಗಲಿ, ತುಂಬ ಶಿಕ್ಷೆಗಳು ಆಗಲಿ ಅನ್ನೋದನ್ನು ಅನೇಕರು ಹೇಳ್ತಾ ಇದ್ದಾರೆ. ಇನ್ಯಾವತ್ತೂ ಈ ಥರದ ಕೆಲಸಗಳನ್ನ ಮಾಡಬಾರ್ದು. ಇಂಥವ್ರಿಗೆಲ್ಲ ತಾವೊಬ್ಬ ಸೆಲೆಬ್ರಿಟಿ, ತಾವೊಬ್ಬ ಸ್ಟಾರು, ಏನು ಮಾಡಿದ್ರು ನಡೆಯುತ್ತೆ, ದುಡ್ಡಿದೆ ಅಂದರೆ ಯಾರು ಬೇಕಾದರೂ ಬರ್ತಾರೆ ಅನ್ನುವ ಅಹಂ ಇರುತ್ತೆ. ಆ ಅಹಂ ಜೈಲಿನಲ್ಲೇ ಕೊಳೆತು ಹೋಗಲಿ, ಈತನಿಗೆ ಒಳ್ಳೆ ಬುದ್ಧಿ ಬರಲಿ, ಹೆಂಡತಿ ಜೊತೆಗೆ ಬಂದು ಸಂಸಾರ ಮಾಡಲಿ ಅನ್ನೋದು ಎಲ್ಲರ ಆಶಯ.